ನಮಸ್ಕಾರ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ವಾಂಗಿಬಾತ್ ಪೌಡ್ರು ಮತ್ತು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಮೆಂತ್ಯ, 1/4 ಚಮಚ ಮೆಂತ್ಯ ಮತ್ತು 1/4 ಚಮಚ ಮೆಣಸಿನಕಾಳನ್ನು ಹಾಕಿದ್ದೇನೆ. ಹಾಗೆ 1 ಚಮಚ ಕಡಲೆಬೇಳೆ ಮತ್ತು 1 ಚಮಚ ಉದ್ದಿನ ಬೇಳೆಯನ್ನು ಸೇರಿಸಿದ್ದೇನೆ. ಈಗ ಅರಿಶಿಣದ ಕೊಂಬನ್ನು ಸೇರಿಸಿದ್ದೇನೆ. ಯಾಲಕ್ಕಿ 1-2 ಹಾಕ್ಕೊಂಡಿದ್ದೀನಿ. ಮತ್ತು ಲವಂಗ 4, ಚಕ್ಕೆ 4. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನು ಸೇರಿಸಿದ್ದೇನೆ ಮತ್ತು 2 ದೊಡ್ಡ ಚಮಚ ಧನಿಯಾ ಬೀಜವನ್ನು ಸೇರಿಸಿದ್ದೇನೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ 10 ಬ್ಯಾಡಗಿ ಮೆಣಸಿನಕಾಯಿಯನ್ನು ಸೇರಿಸಿದ್ದೇನೆ. ಒಂದು ಚಮಚದಷ್ಟು ನಾನು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಲಾಸ್ಟಿಗೆ ಇಂಗನ್ನು ಹಾಕೊಳ್ಳೋಣ. ಈಗ ಇನ್ನೊಂದು ಬಾಣಲೆಯಲ್ಲಿ ನಾವು ಸ್ವಲ್ಪ ಕೊಬ್ಬರಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಅದನ್ನೆಲ್ಲ ಒಟ್ಟಿಗೆ ಹಾಕಿ ಮಿಕ್ಸಿ ಜಾರಲ್ಲಿ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ರೆಡಿ ಆಗಿದೆ. ಇವಾಗ ವಾಂಗಿಬಾತ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಮೊದಲಿಗೆ ಎಣ್ಣೆ ಇಟ್ಟು ಸ್ವಲ್ಪ ಸಾಸಿವೆ, ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಮತ್ತು ಒಣಮೆಣಸಿನಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡ್ಕೊಂಡಿರುವ ಬದನೆಕಾಯಿಯನ್ನು ಉದ್ದವಾಗಿ ಕಟ್ ಮಾಡ್ಕೊಳ್ಬೇಕು. ಅದನ್ನು ಇದಕ್ಕೆ ಸೇರಿಸೋಣ. ಇವಾಗ ಅದನ್ನೆಲ್ಲ ಫ್ರೈ ಆಗಿದೆ. ಇವಾಗ ನಾವು ಟೇಸ್ಟಿಗೆ ತಕ್ಕಂತೆ ಉಪ್ಪು ಸೇರಿಸೋಣ ಮತ್ತು ಸ್ವಲ್ಪ ಬೆಲ್ಲದ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೇನೆ. ಈಗ ನೆನೆಸಿಕೊಂಡಿರೋ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ವಾಂಗಿಬಾತ್ ಪೌಡ್ರನ್ನು ಹಾಕ್ಕೊಳ್ಳೋಣ. 1-2 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಸಿದ ಮೇಲೆ ರೆಡಿಯಾಗಿರುವ ಅನ್ನವನ್ನು ಇದಕ್ಕೆ ಬೆರೆಸೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಮೇಲ್ಗಡೆಯಿಂದ. ಬಿಸಿ ಬಿಸಿಯಾಗಿ ಸವಿಯಲು ಇವಾಗ ಸಿದ್ಧವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.